ಸಿಲಿಕಾನ್ ಸಿಟಿಯ ಮಂದಿಗೆ ಇವತ್ತು ವೀಕೆಂಡ್ ಶಾಕ್ ಎದುರಾಗ್ತಾ ಇದೆ. ಬಿಕಾಸ್ ಬೆಂಗಳೂರಿನ ಹಲವು ಕಡೆಯಲ್ಲಿ ಇವತ್ತು ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗುತ್ತೆ. ವೀಕೆಂಡು ಮನೆಯಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡೋಣ, ನೆಟ್ಫ್ಲಿಕ್ಸ್ ಬಿಂಜ್ ವಾಚ್ ಮಾಡೋಣ ಅನ್ಕೊಂಡವ್ರಿಗೆ ಕರೆಂಟ್ ಶಾಕ್. ಬಿಕಾಸ್ ಕರೆಂಟ್ ಸಪ್ಲೈನಲ್ಲಿ ಇವತ್ತು ಪ್ರಮುಖವಾಗಿ ಕಟ್ ಆಗ್ತಾ ಇರೋದು. ಪ್ರಮುಖ ಏರಿಯಾಗಳಲ್ಲಿ ಪವರ್ ಕಟ್ ಅಂತ ಬೆಸ್ಕಾಂ ಮಾಹಿತಿ ಕೊಡ್ತಾ ಇದೆ. ತುರ್ತು ಕಾರ್ಯದ ಹಿನ್ನೆಲೆ ನಗರದ ಹಲವು ಕಡೆ ಪವರ್ ಕಟ್. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯ ತನಕ ವಿದ್ಯುತ್ ಪೂರೈಕೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬ್ರೇಕ್ ಆಗುತ್ತೆ ಅನ್ನುವಂತಹ ಡೀಟೇಲ್ಸ್ ಇದೆ. ಯಾವ್ಯಾವ ಸ್ಥಳಗಳಲ್ಲಿ ಅನ್ನುವಂತಹ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಬ್ರಿಗೇಡ್ ರೋಡ್, ಕೇಂಬ್ರಿಡ್ಜ್ ರೋಡ್, ಕ್ಯಾಸಲ್ ಸ್ಟ್ರೀಟ್, ಚರ್ಚ್ ಸ್ಟ್ರೀಟ್ ಅಂತೆಲ್ಲ ಸಾಕಷ್ಟು ಕಡೆಗಳಲ್ಲಿ ಇವತ್ತು ಕರೆಂಟ್ ಕಟ್ ಆಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಷ್ಮಿತಾ, ಲಿಸ್ಟ್ ನೋಡ್ತಾ ಇದ್ದೀವಿ ಎಲ್ಲೆಲ್ಲ ಇವತ್ತು ಕರೆಂಟ್ ಕಟ್ ಆಗುತ್ತೆ ಅಂತ. ಲಿಟ್ರಲಿ ಕಾಲ್ ಭಾಗ ಬೆಂಗಳೂರಿಗೆ ಕರೆಂಟ್ ಇರಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡೋದಾದ್ರೆ. ಇವತ್ತು ಒಂದ್ ರೀತಿಯಲ್ಲಿ ಶನಿವಾರ ಆಗಿರೋ ಕಾರಣದಿಂದಾಗಿ ಕಾಲು ಭಾಗದ ಬೆಂಗಳೂರಿಗೆ ಕರೆಂಟಿನ ಪೂರೈಕೆ ಇಲ್ಲ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಏನು 6611 KV ಬಿ ಸ್ಟೇಷನ್ ನಲ್ಲಿ ಹಾಗೂ ಭಾರತೀಯ ಸಿಟಿ ಸ್ಟೇಷನ್ ನಲ್ಲಿ ಇವತ್ತು ತುರ್ತು ಕಾರ್ಯವನ್ನ ಹಮ್ಮಿಕೊಂಡಿರುವಂತಹದ್ದು ಕೆಪಿಟಿಸಿಎಲ್ ವತಿಯಿಂದಾಗಿ. ಯಾವುದೇ ರೀತಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಕರೆಂಟ್ ಒದಗಿಸುವಲ್ಲಿ ಯಾವುದೇ ರೀತಿ ತೊಂದರೆಗಳು ಆಗಬಾರದು ಅಂತ ಹೇಳಿ ಇವತ್ತು ಈ ಒಂದು ಕಾಮಗಾರಿಗಳನ್ನ ಹಮ್ಮಿಕೊಂಡಿರುವಂತಹದ್ದು. ಸೊ ಹೀಗಾಗಿ ಇವತ್ತು ಬಹುತೇಕವಾಗಿ ಕಾಲು ಭಾಗದ ಬೆಂಗಳೂರಿಗೆ ಕರೆಂಟ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಲಿದೆ. ಅದರಲ್ಲೂ ಕೂಡ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಎಲ್ಲೆಲ್ಲಿ IT ಕಂಪ್ನೀಸ್ಗಳಾಗಿರಬಹುದು ಅಥವಾ ಪಬ್, ಬಾರ್, ರೆಸ್ಟೋರೆಂಟ್ಸ್ ಗಳು ಜಾಸ್ತಿ ಇದೆ ಆ ಒಂದು ಭಾಗದಲ್ಲಿ ಇವತ್ತು ಕರೆಂಟ್ ಅಲ್ಲಿ ವ್ಯತ್ಯಯ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಬ್ರಿಗೇಡ್ ರೋಡ್, ಕೇಂಬ್ರಿಡ್ಜ್ ರೋಡ್ ಆಗಿರಬಹುದು, ಕ್ಯಾಸಲ್ ಸ್ಟ್ರೀಟ್ ಆಗಿರಬಹುದು, ಚರ್ಚ್ ಸ್ಟ್ರೀಟ್ ಆಗಿರಬಹುದು, ಕಮರ್ಷಿಯಲ್ ಸ್ಟ್ರೀಟ್ ಆಗಿರಬಹುದು, ಇದ್ರ ಜೊತೆಗೆ MG ರೋಡ್ ಆಗಿರಬಹುದು, ಅದರಲ್ಲೂ ಕೂಡ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಕೂಡ ಇದು ಇನ್ಕ್ಲೂಡ್ ಆಗುತ್ತೆ, ರಿಚ್ಮಂಡ್ ಟೌನ್, ಈ ರೀತಿಯ ಸ್ಥಳಗಳಲ್ಲಿ ಅಂದ್ರೆ ಸರಿಸುಮಾರು ಒಂದು 100 ರಿಂದ 150 ಭಾಗಗಳಲ್ಲಿ ಇವತ್ತು ಕರೆಂಟ್ ವ್ಯತ್ಯಯ ಆಗುವಂಥದ್ದು. ಅದು ಕೂಡ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಕರೆಂಟ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ಲಿದೆ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ವೀಕೆಂಡ್ ಪ್ಲಾನ್ಸ್ ಅಲ್ಲಿ ಇದ್ದವರಿಗೆ ಇವತ್ತು ಅಂದ್ರೆ IT ಕಂಪನೀಸ್ ಗಳಿಗೆ ರಜಾ ಇರೋದ್ರಿಂದ ಇದು ಒಂದ್ ರೀತಿಯಲ್ಲಿ ಕಂಪನಿಗಳಿಗೆ ಎಫೆಕ್ಟ್ ಆಗೋದಿಲ್ಲ. ಆದ್ರೆ ಎಲ್ಲ ಒಂದ್ ಕಡೆ ಅಂದ್ರೆ ಪ್ರೋಗ್ರಾಮ್ಸ್ ಗಳನ್ನ ಹಮ್ಮಿಕೊಂಡಿರೋರಾಗಿರ್ಬಹುದು, ಅವರು ಬೇರೆ ರೀತಿಯ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಬಹುತೇಕವಾಗಿ 5 ಗಂಟೆ ಒಳಗೆ ಈ ಒಂದು ಕಾಮಗಾರಿ ಮುಗಿಯುವಂತಹ ನಿರೀಕ್ಷೆ ಇದೆ. ಒಂದು ವೇಳೆ 5 ಗಂಟೆ ಒಳಗೆ ಮುಗ್ದಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಗಂಟೆಯೂ ಕೂಡ ಕರೆಂಟ್ ಅಲ್ಲಿ ವ್ಯತ್ಯಯ ಆಗುವಂತಹ ಸಾಧ್ಯತೆ ಇದೆ. ಪ್ರಜ್ವಲ, ಥ್ಯಾಂಕ್ ಯು ಸುಷ್ಮಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ.